ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸನ್ಶೈನ್. ನಾನು ಶಾಲಿನಿ. ನಾನಿವತ್ತು ನಿಮ್ಮೆಲ್ರಿಗೂ ವಾಟರ್ ಕ್ಯಾಂಡಲ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ನಿಮ್ಮ ಬರ್ತ್ಡೇ ಪಾರ್ಟೀಸ್ಗೆ, ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ, ಸರ್ಪ್ರೈಸ್ ಪಾರ್ಟಿಗೆ, ದಿವಾಲಿಗೆ ಮತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ಗಳಿಗೆ ಮತ್ತು ಸಿಂಪಲ್ಲಾಗಿ ಹೋಮ್ನ ಡೆಕೋರೇಟ್ ಮಾಡೋದಕ್ಕೆಲ್ಲದಕ್ಕೂ ನಾವು ಬಳಸ್ಬೋದು. ತುಂಬ ಜನ ಕೇಳಿರ್ತೀರ, ನೋಡಿರ್ತೀರ, ಬಟ್ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ನಾನು ಅದನ್ನು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಇಟ್ಸ್ ವೆರಿ ಸಿಂಪಲ್. ಸೊ ಎಲ್ಲರೂ ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಪ್ಲೀಸ್ ಟು ವಾಚ್ ಫುಲ್ ವಿಡಿಯೋ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ 5 ಬೌಲ್ಸ್ ತೊಗೊಂಡಿದ್ದೀನಿ, ಓಕೆನಾ? ಸೊ ಒಂದೊಂದು ಬೌಲಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿರುವಂತಹ ಕ್ಯಾಂಡಲ್ಸ್ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ಸೊ ನಾನು ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡ್ತಿದ್ದೀನಿ ವಿತ್ ರೋಸ್ ಪೆಟಲ್ಸ್. ಸೊ ನೀವು ಬೇಕಾದರೆ ಇದನ್ನೆಲ್ಲ ಮಾಡ್ಕೋಬೋದು. ನಾನು ನಿಮಗೆ ಕ್ಯಾಂಡಲ್ನು ಹೇಗೆ ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡೋದು ಅನ್ನೋದನ್ನು ಲಾಸ್ಟಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಅದಕ್ಕೆ ಫುಲ್ ವಿಡಿಯೋ ನೋಡಿ. ಈಗ ಫಸ್ಟ್ ನಾನಿಲ್ಲಿ ಬೌಲ್ಸ್ ತೊಗೊಂಡಿದ್ದೀನಿ. ಸೊ ಬೌಲ್ಗೆ ನಾನು ನೀರು ಹಾಕಬೇಕಿಲ್ಲಿ, ಓಕೆನಾ? ನೀರು ಹಾಕ್ತಾಯಿದ್ದೀವಿ. ನೀರು ಎಷ್ಟು ಹಾಕಬೇಕು ಅಂತಂದರೆ 3/4 ಬಟ್ಲಷ್ಟು, ಅಂದರೆ 3/4 ಆಫ್ ದ ಕಪ್ ಅಷ್ಟು ನೀರಿರಬೇಕು. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಅಷ್ಟು ನಾನಿಲ್ಲಿ ತಗೊಂಡು ಹಾಕ್ತಿದ್ದೀನಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬನ್ನಿ ಹಾಗಾದರೆ. ಸೊ ನಾನಿಲ್ಲಿ ನೀರು ಹಾಕಿದಾಯ್ತು. ಈಗ ಸೊ ನಾನೀಗ ಫುಡ್ ಕಲರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಫುಡ್ ಕಲರ್ಸ್ ಇಲ್ಲ ಅಂತಂದರೆ ದೇವ್ರ ಮನೇಲಿರೋಂತಹ ಅರಿಶಿನ ಕುಂಕುಮ ಬಳಸ್ಬಿಟ್ಟು ಕೂಡ ನೀವು ಟ್ರೈ ಮಾಡಬಹುದು. ಆ್ಯಂಡ್ ಅದನ್ನು ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಮ ಹತ್ರ ಫುಡ್ ಕಲರ್ಸ್ ಇಲ್ಲ ಅಂತಂದರೆ, ಫುಡ್ ಕಲರ್ಸ್ ಇದ್ದರೆ ನೀವು ಅದನ್ನೇ ಆ್ಯಡ್ ಮಾಡಿಬಿಟ್ಟು ಬೇಕಾದರೆ ಮಾಡ್ಕೋಬೋದು. ಫುಡ್ ಕಲರ್ಸು ಇಲ್ಲ ಅಂತಂದ್ರೂ ಬರೀ ಪ್ಲೇನ್ ವಾಟರಲ್ಲೇ ನಾನು ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿ ವಾಟರ್ ಕ್ಯಾಂಡಲ್ಸ್ನ ರೆಡಿ ಮಾಡ್ಕೋಬೋದು. ಓಕೆ, ಹಾಗಾದರೆ ಬನ್ನಿ. ನಾನಿಲ್ಲಿ ಒಂದು ಆರೆಂಜ್ ಕಲರ್ ಹಾಕಿ ಒಂದು ಕ್ಯಾಂಡಲ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಲೈಟಾಗಿ ಬೇಕಾ ಅಥವಾ ಡಾರ್ಕ್ ಶೇಡಲ್ಲಿ ಬೇಕಾ ಡಿಸೈಡ್ ಮಾಡಿಬಿಟ್ಟು ನೀವೇ. ಸ್ವಲ್ಪ ಲೈಟಾಗಿ ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಡಾರ್ಕ್ ಆಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ? ಸೊ ನಾನು ಒಂದು ಬೌಲ್ಗೆ ಆರೆಂಜ್ ಕಲರ್ ಹಾಕಿದ್ದೀನಿ, ಒಂದು ಬೌಲ್ಗೆ ರೆಡ್ ಕಲರ್ ಹಾಕಿದ್ದೀನಿ, ಇನ್ನೊಂದು ಬೌಲ್ಗೆ ಗ್ರೀನ್ ಕಲರ್ ಹಾಕಿದ್ದೀನಿ. ಇನ್ನು 2 ಬೌಲ್ಗೆ ಸ್ವಲ್ಪ ಅಂದರೆ ಲೈಟಾಗಿ ಯೆಲ್ಲೋ ಶೇಡ್ ಹಾಕ್ತಾಯಿದ್ದೀನಿ. ನಾನು ಯಾಕೆ ಯೆಲ್ಲೋ ಶೇಡ್ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಸೊ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಆಗಬೇಕು. ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲ್ಗೆ ಲೈಟಾಗಿ ಯೆಲ್ಲೋ ಕಲರ್ ಹಾಕಿದ್ದಲ್ಲ, ಸೊ ಆ ಒಂದು ಬೌಲ್ಗೆ ನಾನು ಚಿಕ್ಕ ಕಲ್ಲು ಅಥವಾ ಸ್ಟೋನ್ಸ್ ಬರುತ್ತಲ್ಲ, ಈ ಬೀಚಲ್ಲೆಲ್ಲ ಸಿಗುತ್ತೆ ಮತ್ತು ಪಾಟ್ಸಲ್ಲೆಲ್ಲ ಇರುತ್ತೆ ನಿಮಗೆ. ಸೊ ಗಾರ್ಡನಿಂಗ್ ಮಾಡೋರು ಗೊತ್ತಿರುತ್ತೆ. ಸೊ ಆ ಥರ ಕಲ್ಲುಗಳು ಹಾಕ್ಬಿಟ್ಟು ನೀವು ಡೆಕೋರೇಟ್ ಮಾಡ್ಕೋಬೋದು. ಇನ್ನೊಂದು ಬೌಲ್ಗೆ ನಾನು ಪ್ಲಾಸ್ಟಿಕ್ ಫ್ಲವರ್ ಬರುತ್ತಲ್ಲ, ಅದನ್ನು ಬೌಲಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಅದ್ರ ಮೇಲೆ ಒಂದು ಕಲ್ಲಿಟ್ಟಿದ್ದೀನಿ ಅಷ್ಟೇ, ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು 4 to 5 ಡ್ರಾಪ್ಸ್ ಅಷ್ಟೇ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಅದು ತುಂಬ ಹೊತ್ತು ದೀಪ ಉರಿಬೇಕು ಅಥವಾ ಕ್ಯಾಂಡಲ್ ಉರಿಬೇಕು ಅನ್ನೋದೇನಾದರೂ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕಾಗತ್ತೆ. ಅಲ್ಲಿ ರೌಂಡ್ ಕಾಣ್ತಿದೆಯಲ್ಲ, ಸೊ ಅದೇ ಆಯಿಲ್ ಅದು. ನೆಕ್ಸ್ಟು ಒಂದು ತಿಕ್ಕ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ, ಸೊ ಆ ಪ್ಲಾಸ್ಟಿಕ್ ಶೀಟ್ನ ತಗೋತಿದ್ದೀನಿ ನಾನು. ಪ್ಲಾಸ್ಟಿಕ್ ಶೀಟ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಹೋಲ್ ಮಾಡಿಕೊಂಡು ಅದಕ್ಕೆ ಕಾಟನ್ ಅಂದರೆ 15 ಬತ್ತಿಗಳು ಬರುತ್ತಲ್ಲ, ರೌಂಡ್ ಬತ್ತಿಗಳು, ಆ ಬತ್ತಿಗಳನ್ನ ನಾನು ಸೇರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನಾನು ನಿಮಗೆ ಪ್ಲಾಸ್ಟಿಕ್ ಶೀಟನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ನಾನು ಸ್ಕ್ವೇರ್ ಶೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಶೀಟ್ನ. ಸೊ ಅದನ್ನು ಡಯಾಗ್ನಲಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ, ಓಕೆನಾ? ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಅದನ್ನು ಅಂದರೆ ಸ್ವಲ್ಪ ಕರ್ವಾಗಿ ಕಟ್ ಮಾಡ್ಕೋತಿದ್ದೀನಿ. ಒಂದು ಸೈಡ್ನ ಕರ್ವಾಗಿ ಕಟ್ ಮಾಡಿಕೊಂಡ್ರೆ ನಿಮಗದು ರೌಂಡಾಗಿ ಬರುತ್ತೆ. ಕಾಣಿಸ್ತಿದೆ ಹೇಗೆ ಕಟ್ ಮಾಡ್ತಿದ್ದೀನಿ ಅಂತ ನೋಡಿ, ಅಬ್ಸರ್ವ್ ಮಾಡಿ. ಸೊ ಅದು ರೌಂಡಾಗಿ ಕಟ್ ಮಾಡ್ಕೊತಿದ್ದೀನಿ. ಒಂದು ಈಸಿ ಮೆಥಡಾಗಿ ಹೇಳ್ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಕಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಇರುತ್ತಲ್ಲ, ಇನ್ನೊಂದು ಸೈಡಲ್ಲಿ ಶಾರ್ಪ್ ಟಿಪ್ ಇರುತ್ತೆ. ಆ ಶಾರ್ಪ್ ಟಿಪ್ಪನ್ನು ಸ್ವಲ್ಪ ಚಿಕ್ಕದಾಗಿ ಒಂದು ಚೂರೇ ಕಟ್ ಮಾಡಿಕೊಂಡ್ರೆ ನಿಮಗೆ ಸೆಂಟ್ರಲಲ್ಲಿ ಹೋಲ್ ಆಗುತ್ತೆ. ಸೊ ಆವಾಗ ಓಪನ್ ಮಾಡಿದ್ರೆ ನಿಮಗೆ ಸೆಂಟ್ರಲಲ್ಲಿ ಹೋಲ್ ಕಾಣುತ್ತೆ, ಓಕೆನಾ? ಸೊ ಆ ಹೋಲಲ್ಲಿ ನೀವು ಕಾಟನನ್ನು ಸೇರಿಸ್ಬೇಕು, ಪತ್ತಿನ ಸೇರಿಸ್ಬಿಟ್ಟು ಆ ಕಾಟನಲ್ಲಿ ಇದು ಮಾಡಿಬಿಟ್ಟು ಇಟ್ಕೋಬೇಕು, ಸೈಡಲ್ಲಿ ಇಟ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ಕಾಟನ್ದು ಟಿಪ್ ಇರುತ್ತಲ್ಲ, ಅಂದರೆ ಅದು ಪ್ಲಾಸ್ಟಿಕ್ ಶೀಟಿಂದ ಮೇಲಿನ ಭಾಗ ಇರುತ್ತಲ್ಲ, ಅದು ಬತ್ತಿ, ಆ ಬತ್ತಿಗೆ ಸ್ವಲ್ಪ ಆಯಿಲಲ್ಲಿ ಡಿಪ್ ಮಾಡ್ಕೊಳ್ರಿ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ ಥರ ಆಯಿಲಲ್ಲಿ ಸ್ವಲ್ಪ ಡಿಪ್ ಮಾಡಿ ಅದನ್ನು ಅಲ್ಲಿ ಪ್ಲೇಸ್ ಮಾಡಿ. ಎಲ್ಲಿ ಅಂದರೆ ಬೌಲಲ್ಲಿ ಆಯಿಲ್ ಇದೆಯಲ್ಲ, ಆಯಿಲ್ ಮೇಲೆ ಪ್ಲೇಸ್ ಮಾಡಿ. ಸೊ ನೀವು ಆಯಿಲ್ ಮೇಲೆ ಪ್ಲೇಸ್ ಮಾಡಿದಾಗ ಆಯಿಲೆಲ್ಲ ಕಾಟನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆವಾಗ ನಿಮಗೆ ದೀಪ ಚೆನ್ನಾಗಿ ಉರಿಯುತ್ತೆ.
ಸೊ ನೀವು ಜಾಸ್ತಿ ಹೊತ್ತು ದೀಪ ನಿಮ್ಗೆ ಉರಿಬೇಕು ಅಂತಿದ್ರೆ ಅಥವಾ ಕ್ಯಾಂಡಲ್ ನಿಮ್ಗೆ ಉರಿಬೇಕು ಅಂತಿದ್ರೆ ನೀವು ಆಯಿಲ್ ಜಾಸ್ತಿ ಹಾಕಬೇಕು, ಈಗಲೇ ಹೇಳ್ತಿದ್ದೀನಿ, ಓಕೆನಾ. ಸೊ ಇದು ಮ್ಯಾಕ್ಸಿಮಮ್ ಒಂದು 5 to 10 ಮಿನಿಟ್ಸ್ ಉರಿಯುತ್ತೆ ಇಷ್ಟು ಆಯಿಲೆಲ್ಲ ಹಾಕಿದ್ರೆ ನಾವು, ಓಕೆನಾ. ಸೊ ಅದೇ ಥರ ನಾನು ಆಯಿಲ್ ಹಾಕಿ ಮತ್ತು ಇನ್ನೊಂದು ಸತಿ ತೋರಿಸ್ತಿದ್ದೀನಿ ನೋಡಿ. ಆಯಿಲ್ನ ಆ ಬತ್ತಿ ಇದೆಯಲ್ಲ ಆ ಬತ್ತಿಗೆ ಜಸ್ಟ್ ಟಚ್ ಮಾಡ್ತಿದ್ದೀನಿ. ಟಚ್ ಅನ್ನೋದಕ್ಕಿಂತ ನಿಮಗೆ ದೀಪ ಉರಿಸೋರು ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಜಸ್ಟ್ ಅದಕ್ಕೆ ಇದು ಮಾಡಿಬಿಟ್ಟು ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ ಎಲ್ಲ. ಇವಾಗ ಅದನ್ನು ಅಂಟಿಸ್ತೀನಿ ನಾನು, ಓಕೆನಾ. ಒಂದೊಂದು ದೀಪನೂ ಹಂಚಿ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತೆಲ್ಲ. ಸೊ ನೋಡಿ, ಪ್ಲೀಸ್ ಡೂ ವಾಚ್ ಫುಲ್ ವಿಡಿಯೋ, ಓಕೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಸಜೆಷನ್ಸ್ ಬೇಕಾದರೆ ಅಥವಾ ನನಗೇನಾದರೂ ಸಜೆಷನ್ಸ್ ನೀವು ಕೊಡೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ. ಐ ನೀಡ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್, ಓಕೆ. ಪ್ಲೀಸ್ ಡು ವಾಚ್ ಫುಲ್ ವಿಡಿಯೋ, ಓಕೆ. ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಎಷ್ಟು ಬ್ರೈಟಾಗಿದೆ ದೀಪಗಳೆಲ್ಲ. ನಾನು ಒಂದೊಂದೇ ಅಣಿಸ್ತಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಲೈಟ್ ಕಲರ್ ನಾನು ಯಾಕೆ ಹಾಕಿದೆ ಅಂತಂದರೆ ಇದಕ್ಕೋಸ್ಕರನೇ. ಸೊ ನೀವು ಕಾಣಿಸ್ಬೋದು, ನೀವು ಪ್ರಿಫರೇಬಲಿ ನೀವು ಯಾವುದಾದ್ರೂ ಹಾಕೋಬೋದು. ನಾನೇನು ಲೈಟ್ ಹಾಕ್ಕೊಳ್ಳಿ ಡಾರ್ಕ್ ಹಾಕ್ಕೊಳ್ಳಿ ಅಂತ ಏನು ಹೇಳ್ತಿಲ್ಲ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ, ಎಂಜಾಯ್ ಮಾಡಿ. ವಾವ್. ಟಾಪ್ ವ್ಯೂವಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ಅದು ಸ್ಟೋನ್ಸ್ ಹಾಕಿರೋದೆಲ್ಲ ಹೆಂಗೆ ಕಾಣಿಸ್ತಿದೆ. ಸೊ ಹಾಗಾದರೆ ಬನ್ನಿ, ಈಗ ನಾನೀಗ ಸೊ ಫುಲ್ ಪ್ಲೇನ್ ಆಗಿರುತ್ತಲ್ಲ. ಸೊ ನಿಮಗೆ ಕೆಲವ್ರಿಗೆ ಪ್ಲೇನ್ ಇಷ್ಟ ಆಗೋಲ್ಲ, ಅಥವಾ ನಮಗೂ ಇಷ್ಟ ಆಗೋಲ್ಲ ಕೆಲವು ಸತಿ. ಸೊ ಸ್ವಲ್ಪ ಪ್ಲೇನ್ ಅಂತ ಅನಿಸ್ತಿರ್ಬೇಕಾದ್ರೆ ನೀವು ಬೇಕಾದರೆ ರೋಸ್ ಪೆಟಲ್ಸ್ ತೊಗೋಬೋದು, ಅಥವಾ ಶಾಮಂತಿಗೆ ಎಲ್ಲ ಬರುತ್ತಲ್ಲ. ಸೊ ಆ ಥರದ್ದೆಲ್ಲ ಫ್ಲವರ್ಸ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಬೇಕಾದ್ರೆ ನೀವು ಆ ವಾಟರ್ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋ ಥರ, ಅಂದರೆ ಉದುರಿಸೋ ಥರ ವಾಟರ್ ಮೇಲೆ ಹಾಕಿದ್ರೆ ನಿಮಗೆ ಇನ್ನೂ ದೀಪ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಬ್ರೈಟ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಲುಕ್ ಆಸಮ್ ಆಗಿರುತ್ತೆ. ಸೊ ಟ್ರೈ ಮಾಡಿ. ನಾನು ಅಲ್ಲಿ ಪ್ಲೇನ್ ಆಗಿದೆಯಲ್ಲ ಸ್ಟೋನ್ಸ್ ಹಾಕಿ ಒಂದು ಬೌಲ್ ರೆಡಿ ಮಾಡಿದ್ನಲ್ಲ, ಸೊ ಅಲ್ಲೂ ಕೂಡ ನಾನು ವಾಟರ್ ಪೆಟಲ್ಸ್ನ ಹಾಕ್ತಿದ್ದೀನಿ. ನೀವು ಎಲ್ಲದಕ್ಕೂ ಬೇಕಾದರೂ ಹಾಕೋಬೋದು. ಸೊ ನಾನಿಲ್ಲಿ ಗ್ರೀನ್ದು ಹಾಗೆ ಬಿಡ್ತಾಯಿದ್ದೀನಿ ಆ್ಯಂಡ್ ರೆಡ್ದು ಹಾಗೆ ಬಿಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ನೋಡಿ, ಇದು ರೋಸ್ದು ಪ್ಲಾಸ್ಟಿಕ್ ರೋಸ್ ಇಟ್ಟಿದ್ನಲ್ಲ, ಸೊ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದ್ರ ಮೇಲೆ ಬೇಕಾದರೆ ನೀವು ಪ್ಲೇನ್ ಹಾಗೆ ಬಿಡ್ಬೋದು, ಅಥವಾ ಬೇಕಾದರೆ ಸ್ವಲ್ಪ ಲೈಟಾಗಿ ರೋಸ್ ಪೆಟಲ್ಸ್ನ ಹಾಕ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಸೊ ಟ್ರೈ ಮಾಡಿ, ಒಂದು ಸತಿ ಆದರೂ ಟ್ರೈ ಮಾಡಿ, ನಿಮಗೆ ತುಂಬ ಖುಷಿ ಆಗುತ್ತೆ. ಬೇಕಾದ್ರೆ ದೇವ್ರ ಮನೇಲಿ ಡೆಕೋರೇಟ್ ಮಾಡೋಕ್ಕಿಡ್ಬೋದು. ಆ್ಯಂಡ್ ದಿವಾಳಿ ಟೈಮಲ್ಲಂತೂ ಆಸಮ್ ಆಗಿರುತ್ತೆ. ಸೊ ದಿಸ್ ಈಸ್ ವಿತ್ ಫ್ಲ್ಯಾಶ್ ಲೈಟಲ್ಲಿ ನಾನು ನಿಮಗೆ ಒಂದು ವ್ಯೂ ತೋರಿಸ್ತಿದ್ದೀನಿ, ಓಕೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.